ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿರೋದು ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಬಾತು ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕಾಗೋಷ್ಟು ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 3 ಪಲಾವ್ ಎಲೆ, ಹಾಗೆ 3 ಪೀಸ್ ಚಕ್ಕೆ, 4 ಏಲಕ್ಕಿ, 1 ಮರಾಠಿ ಅನಾನಸ್ ಹೂವು, 2 ಮರಾಠಿ ಮೊಗ್ಗು, 5 ಲವಂಗ ಸೇರಿಸಿದ್ದೀನಿ. ಇದು ಹಾಗೆ ಸ್ವಲ್ಪ ಕೈ ಆಡಿಸಿ ಬಿಸಿ ಆದ ನಂತರ ಈರುಳ್ಳಿ, ಇಲ್ಲಿ ನಾನು 3 ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಈಗ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಪದಾರ್ಥಗಳ ಜೊತೆಗೆ. ಹೀಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಬದಲಾಯಿಸಿದ ನಂತರ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ, ಸಣ್ಣಗೆ ಹೆಚ್ಕೊಂಡು. ಇದು ಆಪ್ಷನಲ್ಲು, ನಿಮ್ಮಲ್ಲಿದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ಹಾಗೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ನಂತರ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಹಸಿ ಬಟಾಣಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ತಳ ಹಿಡಿದೇ ಇರೋ ಹಾಗೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸೋಣ. ನಂತರ ಪುಡಿಗಳೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಟೊಮೆಟೊ, ಇಲ್ಲಿ ಟೊಮೆಟೊ ಉದ್ದುದ್ದಕ್ಕೆ ಬೇಕಾದರೂ ಹೆಚ್ಕೋಬೋದು, ಸಣ್ಣಗೆ ಬೇಕಾದರೂ ಹೆಚ್ಕೋಬೋದು. ನಾನು ಇಲ್ಲಿ ಸಣ್ಣಗೆ ಹೆಚ್ಚಿದ್ದೀನಿ, ಚೆನ್ನಾಗಿ ಅನ್ನದ ಜೊತೆ ಬೆರೆಯುತ್ತೆ ಅನ್ನೋದಕ್ಕೋಸ್ಕರ. ಅದನ್ನು ಸೇರಿಸ್ಕೊಂಡು ಸಾಫ್ಟ್ ಆದ ನಂತರ, ಟೊಮೊಟೊ ಸಾಫ್ಟ್ ಆದ ನಂತರ ನೀವು 1.5 ಗ್ಲಾಸ್ಗೆ 3 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರು ಹಾಕಿ ನಾನು ಕಾಯಕ್ಕಿಟ್ಟಿದ್ದೆ, ಹಾಗಾಗಿ ಬಿಸಿ ನೀರು ಹಾಕೋದ್ರಿಂದ ಅಡುಗೆ ಕುದಿಯೋ ಬಿಸಿಯಾಗೋ ಇದು ಸ್ಟಾಪ್ ಆಗೋಲ್ಲ, ಕುಕ್ಕಿಂಗ್ ಪ್ರೋಸೆಸ್ ಸ್ಟಾಪ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ನೀರು ಕಾಯಿಸಿ ಹಾಕೋದು. ನೋಡಿ, ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರುವಾದಮೇಲೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು 1/4 ಸ್ಪೂನಷ್ಟು ಗರಂ ಮಸಾಲೆಯನ್ನು ಈ ಸಮಯದಲ್ಲಿ ಸೇರಿಸಿ 1.5 ಗ್ಲಾಸ್ ಅಕ್ಕಿನ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೆ. ಇದೆಲ್ಲ ರೆಡಿ ಮಾಡೋದಕ್ಕೂ ಮುಂಚೆ 10 ನಿಮಿಷ 15 ನಿಮಿಷಗಳ ಕಾಲ ನೆಂದಿದೆ. ನೆಂದಿರ್ತಕ್ಕಂಥ ಅಕ್ಕಿನ ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ. ನೋಡಿ, 3 ವಿಷಲ್ ಆಯಿತು. ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಿ ನಂತರ ಲಿಡ್ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಉದುರುದ್ರಂಗೆ ಸಾಫ್ಟಾಗೂ ಇದೆ ಹಾಗೆ ಉದುರುದ್ರಂಗೂ ಇದೆ. ತುಂಬ ಟೇಸ್ಟಿ ಹಾಗೆ ಸಿಂಪಲ್, ಬ್ಯಾಚುಲರ್ಸ್ ಸಹ ಮಾಡ್ಕೋಬೋದು. ಏನು ಕುಟ್ಟಂಗಿಲ್ಲ, ರುಬ್ಬಂಗಿಲ್ಲ, ಏನೂ ಇಲ್ಲ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಥ್ಯಾಂಕ್ ಯು.